ರಾಜ್ಯ ಸರ್ಕಾರಕ್ಕೆ ಶಾಕ್ ನೀಡೋಕೆ ರಾಜ್ಯ ಬಿಜೆಪಿ ಮಾಸ್ಟರ್ ಪ್ಲಾನ್ ಅನ್ನು ಮಾಡಿಕೊಂಡಿದೆ. ಸರ್ಕಾರದ ಅಭಿವೃದ್ಧಿ ಕಾರ್ಯಕ್ರಮಗಳ ಬಗ್ಗೆ ಮಾಹಿತಿ ಸಂಗ್ರಹ, ಫೆಬ್ರವರಿ ಒಳಗಡೆ ದಾಖಲೆ ಮಾಹಿತಿ ಪಡೆಯೋಕೆ ಅಶೋಕ್ ಸೂಚನೆ ನೀಡಿದ್ದಾರೆ. ಒಂದೊಂದು ಇಲಾಖೆ ಮಾಹಿತಿ ಪಡೆಯೋಕೆ ಶಾಸಕರನ್ನ ನೇಮಿಸಿದ್ದಾರೆ ಅಶೋಕ್ ಅವರು. ಬಜೆಟ್ ಅಧಿವೇಶನದಲ್ಲಿ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸುವಂತ ಪ್ಲಾನ್ ಇದೆ. ರಾಜ್ಯದಲ್ಲಿ ಸರ್ಕಾರದ ಕಾಮಗಾರಿ ಯಾವ ಮಟ್ಟದಲ್ಲಿ ನಡೀತಾ ಇದೆ, ನಮ್ಮ ಸರ್ಕಾರ ಹಾಗೂ ಕಾಂಗ್ರೆಸ್ ಸರ್ಕಾರ ಬಿಡುಗಡೆ ಮಾಡಿದಂತ ಅನುದಾನ ಎಷ್ಟು, ಪ್ರತಿ ಇಲಾಖೆಯಲ್ಲಿ ಆಗಿರುವಂತ ವರ್ಗಾವಣೆಯ ಮಾಹಿತಿ ಸೇರಿ ಹಲವು ಮಾಹಿತಿಯನ್ನ ಕಲೆ ಹಾಕಲಿಕ್ಕೆ ಹೇಳಲಾಗಿದೆ. ವಿರೋಧ ಪಕ್ಷದ ನಾಯಕರಾಗಿ ಆಯ್ಕೆ ಆದ ನಂತರ ಅಶೋಕ್ ಅವರು ಫುಲ್ ಆಕ್ಟಿವ್ ಆಗಿದ್ದಾರೆ. ಬಿಜೆಪಿಯಲ್ಲಿ ಒಬ್ಬ ನಾಯಕನ ಕೊರತೆ ಇತ್ತು, ಸೊ ಅದನ್ನ ಕಾಂಗ್ರೆಸ್ ಪ್ರಬಲವಾಗಿ ಬಳಸ್ಕೊಳ್ತಾ ಇತ್ತು. ಆದ್ರೆ ಅಶೋಕ್ ಅವರು ಹೋಗಿ ಬಂದು ಯಾವೆಲ್ಲ ಚಿಕ್ಕ ವಿಚಾರವೂ ಸಿಗುತ್ತೋ ಪಕ್ಷದ್ದು ಕಾಂಗ್ರೆಸ್ದು ಅದೆಲ್ಲವನ್ನ ಪ್ರಬಲ ಅಸ್ತ್ರವನ್ನಾಗಿ ಪ್ರಯೋಗ ಮಾಡ್ತಾ ಇದ್ದಾರೆ. ಈಗ ಪ್ರಮುಖವಾಗಿ ಕಾಂಗ್ರೆಸ್ ಸರ್ಕಾರದ ಅಜೆಂಡಾಗೇನು, ನಾವೇನೆಲ್ಲ ಯೋಜನೆಗಳನ್ನು ಜಾರಿಗೆ ತಂದಿದ್ದೀವಿ, ಎಷ್ಟೆಲ್ಲ ಅನುದಾನಗಳನ್ನು ಬಿಡುಗಡೆ ಮಾಡಿದ್ದೀವಿ, ಅದನ್ನು ಫೋಕಸ್ ಮಾಡಿ ಅದರ ನೇತೃತ್ವದಲ್ಲಿ ಅದನ್ನು ಪ್ರಮುಖವಾಗಿ ಇಟ್ಕೊಂಡು ಲೋಕಸಭಾ ಚುನಾವಣೆಯನ್ನು ಎದುರಿಸಬೇಕು ಅಂತ ಈಗ ಅಶೋಕ್ ಅವರು ಕೂಡ ಅದನ್ನೇ ಪ್ಲಾನ್ ಮಾಡಿದ್ದಾರೆ. ಕಾಂಗ್ರೆಸ್ ಅವ್ರು ಏನೇನು ಮಾಡ್ಕೊ ಬಂದಿದ್ದಾರೆ ಅದೆಲ್ಲದ್ರ ಲಿಸ್ಟ್ ತಗೊಬನ್ನಿ, ಎಲ್ಲದ್ರೂ ಮಾಹಿತಿನೂ ಬೇಕು. ಅವರೆಷ್ಟು ಅನುದಾನ ಬಿಡುಗಡೆ ಮಾಡಿದ್ರು, ನಾವೆಷ್ಟು ಅನುದಾನ ಬಿಡುಗಡೆ ಮಾಡಿದ್ವಿ, ಅದೆಲ್ಲ ಇಟ್ಕೊಂಡು ಆ ನಂತರ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸುವಂತ ಪ್ಲಾನ್ ಆಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸ್ವಾಮಿ. ಈಗ ಲೋಕಸಭಾ ಚುನಾವಣೆ ಇರುವಂತಹ ಹಿನ್ನೆಲೆಯಲ್ಲಿ ಎಲ್ಲಾ ಪಕ್ಷಗಳು ಕೂಡ ತಯಾರಿಯನ್ನ ಮಾಡ್ಕೊಳ್ತಾ ಇದೆ. ಕಾಂಗ್ರೆಸ್ ಸರ್ಕಾರವನ್ನ ಕಟ್ಟಿ ಹಾಕೋದಕ್ಕೆ ಬಿಜೆಪಿ ಯಾವ ರೀತಿಯಾದಂತ ಪ್ಲಾನ್ ಅನ್ನ ಮಾಡ್ಕೊಂಡಿದೆ, ಅಶೋಕ್ ಅವರ ಈ ಪ್ಲಾನ್ ಎಷ್ಟು ಮಟ್ಟಿಗೆ ವರ್ಕೌಟ್ ಆಗಬಹುದು ಅಂತ? ಈಗಾಗಲೇ ರಾಜ್ಯ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸೋದಕ್ಕೆ ಬಿಜೆಪಿ ನಾಯಕರು ಸಾಕಷ್ಟು ಸಿದ್ಧತೆ, ಒಂದಿಷ್ಟು ಪ್ಲಾನ್ ಗಳನ್ನ ಮಾಡ್ಕೊಂಡಿರುವಂತದ್ದು. ಎರಡು ಹಂತದಲ್ಲಿ, ಒಂದು ಲೋಕಸಭೆ ಚುನಾವಣೆ ಸಿದ್ಧತೆಗಳು, ಮತ್ತೊಂದು ಬಜೆಟ್ ಅಧಿವೇಶನ ಕೂಡ ಶುರುವಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಬಜೆಟ್ ಅಧಿವೇಶನದಲ್ಲಿ ಸರ್ಕಾರವನ್ನ ಮತ್ತಷ್ಟು ಇಕ್ಕಟ್ಟಿಗೆ ಸಿಲುಕಿಸಲು ವಿಪಕ್ಷ ನಾಯಕ ಅಶೋಕ್ ಕೆಲವು ಆಕ್ಟಿವ್ ಇರುವಂತಹ ಶಾಸಕರಿಗೆ ಜವಾಬ್ದಾರಿಗಳನ್ನ ಕೊಟ್ಟಿರುವಂತದ್ದು. ಅಂದ್ರೆ ಈಗ ಸರ್ಕಾರದಲ್ಲಿ ಯಾವೆಲ್ಲ ಅಭಿವೃದ್ಧಿ ಕಾಮಗಾರಿಗಳಾಗ್ತಾ ಇದೆ, ಕೆಲಸಗಳಾಗ್ತಾ ಇದೆ, ಏನು ಸಚಿವರ ಒಂದು ಕಾರ್ಯದಕ್ಷತೆ ಎಷ್ಟಿದೆ ಎಂಬುದನ್ನ ಸಂಪೂರ್ಣವಾಗಿ ದಾಖಲೆ ಸಮೇತವಾಗಿ ಪರಿಶೀಲಿಸಿ ಮಾಹಿತಿ ಸಂಗ್ರಹಿಸಿ ವರದಿ ನೀಡುವಂತೆ ಈಗಾಗಲೇ ಸೂಚನೆ ನೀಡಿರುವಂತದ್ದು. ಯಾಕೆಂದ್ರೆ ಸರ್ಕಾರದ ಈ ಹಿಂದೆ ನಮ್ಮ ಸರ್ಕಾರ ಅಭಿವೃದ್ಧಿ ಕಾಮಗಾರಿಗಳಿಗೆ ಎಷ್ಟು ಒಂದು ಮಹತ್ವ ಕೊಟ್ಟಿದ್ವು, ಎಷ್ಟು ಅನುದಾನವನ್ನ ಜಾರಿ ಮಾಡಿದ್ವು, ಈ ಸರ್ಕಾರ ಎಷ್ಟು ಮಾಡ್ತಾ ಇದೆ, ಯಾವ್ಯಾವ ಕಾಮಗಾರಿಗಳಲ್ಲಿ ಎಷ್ಟೆಷ್ಟು ಹಣ ಬಿಡುಗಡೆ ಮಾಡಿದೆ. ಜೊತೆಗೆ ಈಗಾಗಲೇ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಸರ್ಕಾರ ವಿರುದ್ಧ ಮೊದಲ ಚಾಟಿ ಬೀಸಿದ್ದು ವರ್ಗಾವಣೆ ವಿಚಾರವಾಗಿ. ಆ ಹಿನ್ನೆಲೆಯಲ್ಲೂ ಇಲಾಖಾವಾರು ಎಷ್ಟೆಷ್ಟು ವರ್ಗಾವಣೆ ಆಗಿದೆ, ಎಷ್ಟೆಷ್ಟು ಆಗ್ತಾ ಇದೆ ಎಂಬ ಮಾಹಿತಿಯನ್ನು ಸಂಗ್ರಹಿಸಲು ಕೂಡ ಅಶೋಕ್ ಕೆಲವು ಶಾಸಕರಿಗೆ ಸೂಚನೆ ಕೊಟ್ಟಿರುವಂತದ್ದು. ಒಟ್ಟಾರೆಯಾಗಿ ಸರ್ಕಾರದ ಅಭಿವೃದ್ಧಿ ಕಾಮಗಾರಿಗಳು ಸೇರಿದಂತೆ ವರ್ಗಾವಣೆ ವಿಚಾರವಾಗಿ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸಲು ಹಾಗೂ, ಯಾಕೆಂದ್ರೆ ಫೆಬ್ರವರಿಯಲ್ಲಿ ಬಜೆಟ್ ಅಧಿವೇಶನ ಶುರುವಾಗ್ತಾ ಇದೆ, ಅಲ್ಲೂ ಕೂಡ ಪ್ರಮುಖವಾಗಿ ಇದೇ ಒಂದು ಅಸ್ತ್ರವನ್ನ ಮಾಡ್ಕೊಳ್ಳಲು ಸರ್ಕಾರಕ್ಕೆ ತಿರುಗೇಟು ನೀಡೋದು, ಈ ಎಲ್ಲಾ ವಿಚಾರಗಳನ್ನು ಮನಗೊಂಡಿರುವಂತಹ ಅಶೋಕ್ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸಲು ತಮ್ಮ ಪಕ್ಷದ ಶಾಸಕರಿಗೆ ಒಂದಷ್ಟು ಜವಾಬ್ದಾರಿಗಳನ್ನ ಕೊಟ್ಟು ಅದರ ಮೂಲಕ ಸರ್ಕಾರಕ್ಕೆ ಶಾಕ್ ನೀಡಲು ಮುಂದಾಗಿರುವಂತದ್ದು ನೀತಿ. ಥ್ಯಾಂಕ್ ಯು ಸ್ವಾಮಿ, ತಮ್ಮ ಡೀಟೇಲ್ಸ್ಗಾಗಿ.